ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯಯ್ಯೋ, ಮೊದಲೇ ಪಾರು ಅಕ್ಕಂಗೆ ನನ್ನ ಮೇಲೆ ಡೌಟ್ ಬಂದಿತ್ತು. ಪಿಂಕಿ ಬೇರೆ ಶಿವಣ್ಣನ ಜೊತೆ ಹೋಗಿದ್ಲು. ಎಲ್ಲ ಸೇರ್ಕೊಂಡು ಇವಾಗ ಉದ್ ನೋಡಕ್ಕೆ ಹಿಟ್ಟು ರುಬ್ದಂಗೆ ರುಬ್ತಾರಲ್ಲಪ್ಪ. ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಮದ್ವೆ ಆಗದೆ ಕಣ್ಣು ಹಾಕೋ ಎಲ್ಲ ಹೆಣ್ಮಕ್ಳು ಕಣ್ಣು, ಪಿಂಕಿ ಕಣ್ಣು, ಎಲ್ಲರ ಕೆಟ್ಟ ಕಣ್ಣು ಹೋಗ್ಲಿ 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 ಥೂ ಅನ್ರಿ. ಅಯ್ಯೋ ಅಯ್ಯೋ, ಇಲ್ಲಿ ನೋಡಿ ಎಷ್ಟು ದೃಷ್ಟಿಯಾಗಿದೆ ಅಂತ. ಹಟ್ ಹಟ್ ಅಂದೇ ಹೋಯ್ತು. ಕೊಡ್ರಿ ಕಾಲು. ಮಾವ, ನಿಮಗೂ ಏನಾದ್ರು ದೃಷ್ಟಿ ತೆಗಿಬೇಕಾ? ಬೇಡ ಕಣವ, ನೀನು ಇಷ್ಟೊತ್ತು ತೆಗ್ದಿರೋ ದೃಷ್ಟಿ ನೋಡಿ ಶಲ್ಲಿದ್ದು ಓಡದೆ ಇರೋ ಗಡಿಯಾರ ತರ ನನ್ನ ಎದೆ ನಿಂತು ಹೋಗ್ಬಿಟ್ಟಿತ್ತು ಕಣವ. ನಂದು ಕಾಪಿ ಟೀ ಪೇಸ್ಟ್ ಕಣಪ್ಪಯ್ಯ. ಅದೇ ಸೇಮ್. ಏನ 3 ಜನಕ್ಕೂ ಒಂದೇ ವಿಷಯಕ್ಕೆ ಶಾಕ? ಯಾಕೆ ಅಂದ್ರೆ ಸೀನಂಗೆ ಪರ್ಕೆ ಇಟ್ಬಿಟ್ಟಲ್ಲ ಅದಕ್ಕೆ. ಅಯ್ಯೋ ಅತ್ತೆ, ಅದು ಅದಕ್ಕೆ ಮೆಸೇಜ್ ಮಾಡಿದ್ರು, ಸೀನಂಗೆ ದೃಷ್ಟಿ ಆಗಿರ್ಬೋದು, ಮನೆಗೆ ಹೋದ್ಮೇಲೆ ದೃಷ್ಟಿ ತೆಗಿ ಅಂತ. ಇವ್ರು ಬೇರೆ ಒಂದು ಮಾತೇ ಆಡ್ತಿರ್ಲಿಲ್ವಾ, ಅದನ್ನ ನೋಡಿ ನಂಗೆ ತಲೆ ಎಲ್ಲ ಕೆಟ್ಟೋಯ್ತು. ದೃಷ್ಟಿನೇ ಆಗಿರ್ಬೋದೋ ಏನೋ ಅಂತ ಅನ್ಕೊಂಡು ಬಂದು ಪರ್ಕೆ ಎಲ್ಲ ಹುಡುಕಿ ದೃಷ್ಟಿ ತೆಗ್ದೇ ಬಿಟ್ಟೆ. ಇವಾಗ ನೋಡಿ ಆರಾಮಾಗಿ ಹೆಂಗ್ ನಕ್ಕೊಂಡಿದ್ದಾರೆ. ಹಾ, ಇವಾಗ ನೋಡಿ ಸೀನ್ ಅಂತರಾನೇ ಆಡ್ತಿದ್ದಾರೆ. ಕರೆಕ್ಟ್ ಆಗಿ ಮಾಡಿದೆ ಕಣವ. ನಾನು ಅದೇ ಅನ್ಕೊಳ್ತಾ ಇದ್ದೆ, ನನ್ನ ಮಗನಿಗೆ ದೃಷ್ಟಿ ಹಾಕುವಂತವ್ರು ಯಾರವ್ರೆ ಅಂತ. ಆದ್ರೆ ಯಾರ ದೃಷ್ಟಿ ಹೆಂಗಿರ್ತದೆ ಹೇಳಕ್ಕಾಗಲ್ಲ, ಯಾರು ಬೇಕಾದ್ರೂ ಹಾಕಿರ್ಬೋದು ಅಲ್ವೇನ ಲೀಲಾ? ಹೌದು, ಆ ಮಾಸ್ತಿ ಕೊಪ್ಲವ್ರ ಕಣ್ಣೆ ಬಿದ್ದಿರ್ಬೇಕು. ನನಗೇನು ಹಂಗನ್ಸ್ತಿಲ್ಲ. ನೀನು ಅವಳು ಯಾವಳು ಕರ್ಕ ಬಂದಿದ್ಯಲ್ಲ ಪಿಂಕಿ ಅಂತ, ಅವಳೇ ದೃಷ್ಟಿ ಹಾಕಿರ್ಬೇಕು. ಅಪ್ಪ, ನಿಂದು ಊಟ ಆಯ್ತಲ್ವಾ? ನನಗೆ ಯಾಕೆ ಊಟ ಇಕ್ತಿದ್ಯಾ? ಮಾವ, 100 ಜನ ದೃಷ್ಟಿ ಹಾಕಿದ್ರು ನನ್ ಗಂಡಂಗೆ ಏನೂ ಆಗಲ್ಲ. ಯಾಕೆ ಹೇಳಿ? ಪೊರ್ಕೆ ನನ್ ಕೈಲಿರೋದು. ಅಕಸ್ಮಾತ್ ಏನಾರು ಕೆಟ್ಟ ನೋಡ್ದಲ್ಲಿ ನೋಡಿದ್ರೆ ಅವ್ರನ್ನ ಕಾಫಿ ಚೆಲ್ಲಿರೋ ಬಟ್ಟೆನ ಹೆಂಗೆ ಒಗ್ಯೋ ಕಲ್ ಮೇಲೆ ಹಾಕಿ ಚೆನ್ನಾಗಿ ಪರ ಅಂತ ಉಜ್ಜಿಬಿಡ್ತಾರೋ ಹಂಗೆ ಅವ್ರ ಮುಖನ ಉಜ್ಜಿಬಿಡ್ತೀನಿ. ಬರೀ ಮುಖ ಅಲ್ಲ ಕಣವ, ಸಿಕ್ಕದ ಕಡೆಗೆ ಉಜ್ಜಿ ಬಿಸಾಕ್ಬಿಡ್ಬೇಕು. ಅಯ್ಯೋ ಅದ್ಯಾಕ್ರಿ ನನ್ ಕಡೆಗೆ ನೋಡ್ಕೊಂಡು ಹೇಳ್ತಿದ್ದೀರಾ? ನೀನೇ ಅಲ್ವಾ ಅವಳನ್ನ ಜೊತೆಗೆ ಅಂಟಾಕೊಂಡು ಕರ್ಕ ಬರೋದು. ನನ್ನ ಮಗ ಜಿಮ್ ಮಾಡೋನು, ಊರವ್ರ ಹೆಣ್ಮಕ್ಳೆಲ್ಲ ಕಣ್ಣು ಬಿದ್ದಿರುತ್ತೆ. ಆದ್ರೆ ಆ ಕಣ್ಣು ದೃಷ್ಟಿನ ನಾಶ ಮಾಡೋದಕ್ಕೆ ಅಂತ ನನ್ನ ಸೊಸೆ ನೋಡು ಹೆಂಗ್ ನಿಂತವಳೆ. ಹೌದೌದು, ಆ ಮನೆಗೆ ದೃಷ್ಟಿ ಆಗ್ಬಾರ್ದು ಅಂತವ ಅವಳು ಯಾರೋ ದಪ್ಪ ಕಂಡ್ಬಿಟ್ಟಿರೋಳು ಫೋಟೋ ಹಾಕೊಂಡಿರ್ತಾರಲ್ಲ, ಹಂಗೆ ನಿಮ್ ಸೊಸೆ ಫೋಟೋನ ಹಾಕೊಂಬಿಡಿ, ಚೆನ್ನಾಗಿರುತ್ತೆ. ಫೋಟೋ ಯಾಕೆ ಬೇಕು? ಸೊಸೆನೇ ಇಲ್ವಾ ದೃಷ್ಟಿ ತೆಗಿಯೋಕೆ? ನೀನ್ ಸೇಫ್ ಆಗಿರಕ್ಕಂತೂ ನಾನು ಕೊಡಲ್ಲ ಕಲ. ನೀನಿದ್ರೆ ಪಿಂಕಿ ಜೊತೆ ಇರಬೇಕು, ಇಲ್ಲ ಅಂದ್ರೆ ನೆಮ್ಮದಿ ಅಂತೂ ಕೊಡಲ್ಲ ಬಿಡ್ಲ. ತಲೆ ಬಾಚ್ಕೊಳ್ಳು, ಪೌಡ್ರ್ ಹಾಕೊಳ್ಳು, ಬರ್ದಿದ್ರು ನಾನೇ ಮಾಡ್ಕೊಳ್ಳು. ಜಂಗ್ಲಿ ಶಿವಲಿಂಗು ಏನಿದು ಮೆಂಚೆಂಗು. ಈ ಕಲಾವಿದ್ರ ವಾಯ್ಸ್ ಎಲ್ಲೋ ಕೇಳ್ದಂಗೈತಲ್ಲ. ಅವ್ವ ನೀನಾ? ನಾನೇ ಕಲ, ಅಬ್ಬೆ ಪಾರಿ ನನ್ ಮಗ್ನೆ. ಯಾಕವ್ವ, ಯಾಕೆ ಹಿಂಗ್ ಬೈತಿದ್ಯಾ? ನಾನಿನ್ ಮುದ್ದಿನ ಮಗ ಅಲ್ವಾ? ನಾನೇನಾದ್ರೂ ನಿನ್ನನ್ನೇ ಹೆರ್ತೀನಿ ಅಂತ ಮೊದ್ಲೇ ಗೊತ್ತಾಗಿದ್ದಿದ್ರೆ ನೀನ್ ಹೊಟ್ಟೆ ಒಳಗಿರುವಾಗ್ಲೇ 1/2 kg ಹಸಿಮೆಣಸಿನ್ಕಾಯಿ ತಿಂದ್ಬಿಡ್ತಿದ್ದೆ. ಖಾರ ಖಾರ ಅಂತ ನೀನ್ ಬಡ್ಕೊಂಡ್ರು 1 ತೊಟ್ಟು ನೀರ್ ಕುಡಿತಿರ್ಲಿಲ್ಲ. ಅಲ್ಲ ಕಣವ,
ಯಾಕಿಂಗ್ ಬೈತಿದ್ಯಾ? ನಾನೇನ್ ಮಾಡ್ದೆ ಈಗ? ಪಿಂಕಿ ಜೊತೆ ಹೋಗ್ಲಾ ಅಂದ್ರೆ ನೆಪ ನೆಪ ಮಾಡ್ಕೊಂಡ್ ಬಂದಿದ್ಯಾ? ಹೋಗ್ಲಾ ಹಿಂಗ್ ಮಾಡ್ದೆ? ಆ? ಯಾಕೆ ಅತ್ತೆ ಬಿಡಿ ಬಿಡಿ ಇವ್ರ ಕೈನ. ಅಲ್ಲ ಏನ್ ಅಂದ್ಕೊಂಡ್ಬಿಟ್ಟಿದೀರಾ ಇವ್ರನ್ನ? ಇವ್ರೇನ್ ಚಿಕ್ಕ ಮಗುನ ಹೊಡೆದು ಬೈದು ಅಲ್ಲ ಪಾಠ ಕಲ್ಸಕ್ಕೆ? ಹಿಂಗ್ ನಡ್ಕೋತಿರಲ್ಲ, ಏನು ಅನ್ಸಲ್ವಾ ನಿಮ್ಗೆ? ಶಬ್ಬಾಸ್ ನನ್ ಮಗ್ನೆ, ನಿನ್ ಹೆಂಡ್ತಿನ್ ಮುಂದಕ್ ಬಿಟ್ಬಿಟ್ಟು ನನಗ್ ಬೈಸ್ತಿದ್ಯಾ? ಅವಳ ಕೈಯಲ್ಲಿ ತಳ್ಳಿಸ್ತಿದ್ಯಾ? ಅವಳ ಕೈಯಲ್ಲಿ ಬೀಳಿಸ್ತಿದ್ಯಾ? ಯವ್ವ, ನಾನ್ ಯಾವಾಗ ಹಂಗೆಲ್ಲ ಮಾಡಿಸ್ದೆ? ಏಯ್ ಮುಚ್ಚೋ ಬಾಯಿ, ಆಗ್ಲಿಂದ ನನ್ನ ಬೈದು ಉಗಿದು ಉಪ್ಪಾಗ್ತಾವಳೆ, ಹಿಂದೆ ನಿಂತವ್ನು ಇವನು ಸಂಗಬುಲ್ಲ ನನ್ ಮಗ್ನೆ. ಏನು ನನ್ ಗಂಡ ಸಂಗಬುಲನ? ಅತ್ತೆ ಈ ಮಾತ್ ವಾಪಸ್ ತಗೊಳ್ಳಿ. ಒಗ್ಗೆಲ್ಲೇ ನಿನ್ ಗಂಡ ಸಂಗಬುಲ್ಲನೆ. ಸ್ವಲ್ಪ ನಾಲ್ಗೆ ಮೇಲೆ ಬಿಗಿ ಹಿಡ್ದು ಮಾತಾಡಿ. ಮುಚ್ಚೋ ಬಾಯಿ, ಆಗ್ಲಿಂದ ನೋಡ್ತಿದೀನಿ ಹೆಂಡ್ತಿನ್ ಮುಂದೆ ಬಿಟ್ಬಿಟ್ಟು ಇವ್ನು ಹಿಂದಕ್ ನಿಂತವನೆ. ನನ್ ಗೊತ್ತಿತ್ತು ಕಲ, ಇವಳ ಜೊತೆ ಸೇರ್ಕೊಂಡು ಇವಳ ಮಾತ್ ಕೇಳ್ಕೊಂಡು ನಂಗ್ ಒಂದಲ್ಲ ಒಂದಿನ ಆಚೆ ಕಳಿಸ್ತೀಯ ಅಂತ ನಂಗೆ ಕರಿಯ ಗೊತ್ತಿತ್ತು. ಅತ್ತೆ ಯಾಕೋ ನೀವು ಸ್ವಲ್ಪ ಕಡ್ಡಿನ ಗುಡ್ಡ ಮಾಡ್ತಿರೋ ಕಾಣ್ತಾ ಇದೆ. ನೀನ್ ಗುಡ್ದಂಗ್ ಇದೆಯಲ್ಲ, ಅದಕ್ಕೆ ನಿನ್ ಗುಡ್ಡನೆಯ. ನೀನೊಂದ್ ಗುಡ್ಡ, ಇವನೊಬ್ಬ ದಡ್ಡ, ಸರಿಯಾಗಿದೆ ನಿಮ್ ಜೋಡಿ. ನನ್ ಗಂಡ ಬರ್ಲಿ, ನಾನ್ ಏನು ಅನ್ನೋದನ್ನ ತೋರಿಸ್ತೀನಿ ಇವತ್ತು. ಹೊಸಿ ಸುಮ್ಕಿರವ, ಯಾಕವ ಈ ಕ್ವಾಟ್ಲೆ ಇಡ್ತಿದ್ಯಾ? ಮುಟ್ಟಿ ಹೊಸಿ ನೀನಾರ ಸುಮ್ಕಿರೆ. ಆಗಲ್ಲ ಕಣೋ, ನಿನ್ ಯಾರು ಏನು ಅನ್ಬಾರ್ದು. ನಿನ್ ಎಷ್ಟು ಒಳ್ಳೆಯವನು ಅಂತ ನಂಗೆ ಗೊತ್ತು. ಒಳ್ಳೆಯವ್ರಿಗೆ ಯಾರು ಬೈಯಂಗಿಲ್ಲ, ಅದ್ರಲ್ಲೂ ನಿನ್ ಸಹವಾಸಕ್ಕಂತೂ ಯಾರು ಬರಂಗೇ ಇಲ್ಲ. ಅಷ್ಟೇ ತೋರಿಸ್ತೀನಿ, ಇಬ್ರಿಗೂ ತೋರಿಸ್ತೀನಿ. ಇವತ್ ನನ್ ಕೈಲಿ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಇರಿ ಒಬ್ರೊಬ್ರಿಗೂ. ಅಪ್ಪೋ ಇಟ್ಕೊಂಡ್ಬಿಟ್ಟೆ ನೀ ಕಳ್ಳ ಚಿಕ್ಕಪ್ಪ, ನೀ ಮೋಸ ಮಾಡ್ತೀಯ. ಇಲ್ಲ ಪಾಪು, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಆಯ್ತು, ಇದು ಬೋರ್ ಆಯ್ತು, ಬೇರೆ ಆಟ ಆಡೋಣ. ಬೇರೆ ಏನ್ ಆಟ ಆಡೋಣ? ಒಂದ್ ಕೆಲ್ಸ ಮಾಡೋಣ, ಹೇಗಿದ್ರು ಚಿಕ್ಕಮ್ಮ ನಂಬರ್ ಇದೆಯಲ್ಲ, ಫೋನ್ ಮಾಡೋಣ. ಬೇಡಪ್ಪ, ಅದಕ್ಕೆ ಗೊತ್ತಾದ್ರೆ ಚರ್ಮ ಸುಳಿದ್ಬಿಡ್ತಾರೆ. ಅಮ್ಮ ಇಲ್ಲಮ್ಮ, ಪಾಪುನೇ ಫೋನ್ ಮಾಡೋಣ ಅಂತ ಹೇಳಿದ್ದು. ನಾನು ಬೇಡ ಅಂದೆ, ನೀನೇನು ಅನ್ಕೊಂಬೇಡ ಅಮ್ಮ. ನಾನು ಯಾಕಪ್ಪ ಏನಾರು ಅನ್ಕೊಳ್ಳಿ, ನಿನ್ ಖುಷಿನೇ ನಂಗೆ ಮುಖ್ಯ. ಅಜ್ಜಿ ನೀನ್ ಖುಷಿ ಆಗಿಲ್ವಾ? ನನ್ನ ಖುಷಿ ಎಷ್ಟು ಅಂತ ಹೇಳ್ಕೊಳ್ಳಿಕ್ಕಂದ. ಮನು ಮದ್ವೆ ಫಿಕ್ಸ್ ಆದಾಗಿಂದ ನನ್ನ ಖುಷಿನ ಕಂಡ್ ದೇವರಲ್ಲಿ ಹೇಳ್ಕೊಂಡಿದ್ದೀನಿ. ಅಮ್ಮ ಮೊದ್ಲೆಲ್ಲ ನೀನು ನನ್ನ ಹತ್ರ ಬಂದು, ಮನು ನಿನ್ ಮದ್ವೆ ಆಗೋದ್ ಬೇಡ, ನಿನ್ ಮದ್ವೆ ಆದ್ರೆ ನಿಮ್ಮಿಬ್ಬರ ಜೀವನ ಹಾಳಾಗುತ್ತೆ ಅಂತ ಹೇಳ್ತಾ ಇದ್ದೆ. ಆದ್ರೆ ಇವತ್ ಮದ್ವೆ ಆಗ್ತಿದೆ ಅಂದ್ರೆ ನನಗೆ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದೀಯಾ. ಯಾಕೆ ಅಂತ ಕಾರಣ ಹೇಳಿದ್ರೆ ಅದು ನಿಂಗೆ ಅರ್ಥ ಆಗಲ್ಲ ಮನು. ಒಟ್ನಲ್ಲಿ ನೀ ನೆಮ್ಮದಿಯಾಗಿರ್ಬೇಕು. ಅಜ್ಜಿ ಚಿಕ್ಕಮ್ಮ ಬಂದ್ಮೇಲೆ ನಾವೆಲ್ಲ ಖುಷಿಯಾಗಿರ್ತೀವಿ. ಹೌದು ಕಂದ, ನೀವೆಲ್ಲರೂ ಖುಷಿಯಾಗಿರ್ಬೇಕು. ನಾನು ಸತ್ ಮೇಲೂ ನನ್ನ ಮಗ ಚೆನ್ನಾಗಿದ್ರೆ ನಂಗಷ್ಟೇ ಸಾಕು. ಏನು ಹೇಳು, ಇಷ್ಟು ದಿನ ಮದ್ವೆ ಬೇಡ ಅಂತ ಇದ್ದೋಳು ಈಗ ಮದ್ವೆಗೆ ಒಪ್ಕೊಂಡಿದ್ದಾಳಲ್ಲ, ಏನ್ ಕಾರಣ ಇರ್ಬೋದು? ಒಂದ್ ನಿಮಿಷ, ನಾನು ಮಾತಾಡ್ಬೇಕು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.